ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಹೋಟ್ಲು ಖಾಲಿ ಹೊಡಿತಾವೆ. ಅಡುಗೆನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಕೂತಿದ್ದೀವಿ. ನೀರು ಬಿಡ್ತಾ ಇಲ್ಲ. ಕಸ್ಟಮರ್ ಅಂತೂ ಒಬ್ಬೊಬ್ಬರೇ ಇದ್ದಿದ್ರೆ ಬರ್ತಾರೆ. ತಿಂಡಿ ಇನ್ನೂ ಹಂಗೆ ಅದೇ, ರೋಡೇ ಖಾಲಿ ಹೊಡಿತಾ ಇದೆ ಇವತ್ತು. ನನ್ನ ಹೋಟ್ಲಲ್ಲಿ ಇಷ್ಟೊತ್ತಿಗೆ ಫುಲ್ಲು ರಶ್ ಇರ್ತಾಯಿತ್ತು. ತಿಂಡಿ ಎಲ್ಲ ಫುಲ್ ಖಾಲಿ ಆಗ್ತಿತ್ತು. ನೋಡಿದ್ರೆ ಇವತ್ತು ಮಂಗಳವಾರ, ಹೋದ ಮಂಗಳವಾರನೂ ಹಂಗೆ ಆಯಿತು. ಫುಲ್ಲು ಖಾಲಿ ಹೊಡಿತಾ ಇದೆ, ರೋಡೇ ಖಾಲಿ. ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ಕೋಬೇಕು, ಆದರೆ ತಿಂಡಿನೇ ಹಂಗೆ ಖಾಲಿ ಆಗಲಿಲ್ಲ, ಹಂಗೆ ಐತೆ. ಈ ನೊಣಗಳನ್ನಂತೂ ಅವಾಯ್ಡ್ ಮಾಡೋಕ್ಕೆ ಆಯ್ತಾ ಇರಲಿಲ್ಲ. ಹಂಗಾಗಿ ಏನೋ ಎಲ್ಲ ತೋರಿಸೋ, ಇದು ನೊಣಕ್ಕಾಗೋ ಔಷಧಿ ಅಂತ ಹೇಳ್ಬಿಟ್ಟು ನನ್ನ ಮಗ ಇವಾಗ ತಗೊಬಂದವನೇ. ಇದನ್ನು 1 ಲೀಟ್ರ್ ನೀರಿಗೆ ಒಂದು 5-6 ಕಾಳು ಯೂಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಏನದು ಸ್ಪ್ರೇ ಮಾಡಬೇಕು. ಇಂಗ್ಲೀಷಲ್ಲಿ ಹೇಳೋಕ್ಕೂ ಬರಲಿಲ್ಲ ನನಗೆ. ಅದನ್ನು ಈಗ ಎಲ್ಲ ಹಾಕಿ ಕ್ಲೀನ್ ಮಾಡ್ತಾನೆ. ಸ್ವಲ್ಪ ಹಾಕಪ್ಪ, ಗಿರ್ಗಿಟ್ಲೆ ಆಡ್ಬಿಟ್ಟು ಊಟಕ್ಕೆ ಬಿಡೋದ್ರೆ ಕಷ್ಟ. ಸಾಕು ಅಣ್ಣ, ಇಡ್ಲಿ ಆಮೇಲೆ ಪಾರ್ಸಲಾ? ಯೂಟ್ಯೂಬ್ಗೆ ಕಣೋ. ಇನ್ಮೇಲೆ ನಮ್ಮ ರತ್ನಕ್ಕವ್ರನ್ನೂ ವಾಯ್ಸ್ ಚೆನ್ನಾಗಿರುತ್ತೆ, ಅವ್ರನ್ನೂ ಸೇರಿಸ್ಕೋಬೇಕು ಯೂಟ್ಯೂಬ್ಗೆ. ಏನು ಮಾಡೋದು, ಇಷ್ಟೊಂದು ಬಾತು ಟೈಮು ಆಗೋಯ್ತು. ಅಲ್ಲ, ಆ ಹೋಟ್ಲೆಲ್ಲೂ ಆಯ್ತು. ಮಧ್ಯಾಹ್ನದ ಅಡುಗೆಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಪರವಾಗಿಲ್ಲ, ನೊಣ ಸಾಯಿ ಈ ಥರ ಆದರೆ ಭಾಳ ಹಿಂಸೆ ನೋಡಿ. ಎಷ್ಟು ನೊಣಗಳು ತೊಂದರೆ ಕೊಡ್ತವೆ ಅಂದರೆ, ಕಿರಿಕಿರಿ ಮಾಡ್ತವೆ ಕಸ್ಟಮರ್ಗಳು, ಹೋಟ್ಲವ್ರಿಗೆ. ತಲೆ ಸುತ್ತ ಬಂದು ಸುಮ್ಮನೆ ಕೂತವೆ, ಸಾಯಲಿಲ್ಲ ಹೋಗಲಿಲ್ಲ ಐತಿ. ಓಕೆ, ನೆಕ್ಸ್ಟು ವೀಡಿಯೋದಲ್ಲಿ ಸಿಗೋಣ. ಸಪೋರ್ಟ್ ಮಾಡಿ.